ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಈ ವೀಕ್ ನಾನು ವೆನಸ್ಡೇಯಿಂದ ಮಂಡೇವರೆಗೂ ಒಡಿಸ್ಸಾಗೆ ಹೋಗ್ತಾ ಇದ್ದೀನಿ ನನ್ನ ಕೊಲೀಗ್ ಮದುವೆಗೆ. ಸೊ ಅದಕ್ಕೆ 5 ಲಾಂಗ್ ಡೇಸ್ ಆಗಿರೋದ್ರಿಂದ ಫುಲ್ ಔಟ್ಫಿಟ್ ಪ್ಲ್ಯಾನಿಂಗ್, ಅದರಲ್ಲೂ ಕಲರ್ಸ್ ಬೇರೆ ಹೇಳಿದಾಳೆ ಅವಳು. ಅದನ್ನೆಲ್ಲ ನೋಡಿ ಎತ್ತಿಟ್ಕೊಂಡು ಈಗ ಸಂಡೇ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಅವತ್ತಿಂದನೇ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಮಂಡೇ ಟ್ಯೂಸ್ಡೇ ಆಫೀಸ್ಗೆ ಹೋಗಬೇಕು, ಏನೂ ಪ್ಯಾಕ್ ಮಾಡೋಕ್ಕಾಗಲ್ಲ. ಒಂದು ತೊಗೊಂಡ್ರೆ ಆಮೇಲೆ ಗೊತ್ತಲ್ಲ ಒಂದು ಔಟ್ಫಿಟ್ಟಿಗೆ ನಾವು ಎಷ್ಟು ಮ್ಯಾಚಿಂಗ್ಸ್ ಇಟ್ಕೊಬೇಕಾಗುತ್ತೆ ಅಂತ. ಸೊ ವೆನ್ಸ್ಡೇ ಇರೋದು ಫ್ಲೈಟು, ಅದಕ್ಕೆ ನಾನು ಈಗಲೇ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಮುಂದೂ ತೆಗ್ದೀನಿ ಯಾವ್ದು ತೊಗೊಳ್ಳಿ ಅಂತ ನೋಡಿ, ನಂದು ಎಲ್ಲ ತೊಗೊಂಡು ಇಲ್ಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಫುಲ್ ಮೆಸ್ ಮಾಡಿಬಿಟ್ಟಿದ್ದೀನಿ ರೂಮ್ನ. ಫೈನಲಿ ಇನ್ನು ಯಾವ್ದು ತೊಗೊಳ್ಳಿ ಅಂತ ಗೊತ್ತಾಗ್ತಿಲ್ಲ. ಔಟ್ಫಿಟ್ಸ್ ಇನ್ನು ಸ್ಯಾಟರ್ಡೆ ಸಂಡೇಗೆ ಹುಡುಕ್ತಾ ಇದ್ದೀನಿ. ಸೊ ಪ್ಯಾಕಿಂಗ್ದಾಗಿರ್ಬೋದು, ನೆಕ್ಸ್ಟ್ ಫ್ಲೈಟ್ದಾಗಿರ್ಬೋದು, ಏರ್ಪೋರ್ಟ್ದು ಮತ್ತು ಕಂಪ್ಲೀಟ್ ಅವಳ ಮದುವೆದು ಎಲ್ಲನೂ ಪಾರ್ಟ್ಸ್ ಆಗಿ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ನೋಡೋದು ಮರಿಬೇಡಿ. ಯಾವ್ಯಾವ ಇವೆಂಟಿಗೆ ಯಾವ್ಯಾವ ಔಟ್ಫಿಟ್ ಹಾಕ್ಕೊತೀನಿ, ಮತ್ತು ಮದುವೆ ಮುಗಿದ್ಮೇಲೆ ಒಡಿಸ್ಸಾಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ. ಮದುವೆ ಇರೋದು ಭುವನೇಶ್ವರಲ್ಲಿ. ಸೊ ಅದಾದಮೇಲೆ ಎಲ್ಲೆಲ್ಲಿ ಹೋಗ್ತೀವಿ, ಇನ್ನು ಪೂರಿ ಜಗನ್ನಾಥ್ ಟೆಂಪಲ್, ಅದಾದಮೇಲೆ ಇನ್ನು ಅಲ್ಲಿ ಯಾವುದು ಬೀಚ್ ಮತ್ತು ಸನ್ ಟೆಂಪಲ್ ಎಲ್ಲ ಇದೆ ಅಂತೆ, ಅಲ್ಲೆಲ್ಲ ಹೋಗ್ತೀವಿ. ಸೊ ಮಿಸ್ ಮಾಡಬೇಡಿ, ಕೀಪ್ ಚೆಕಿಂಗ್. ಇದು ನನ್ನ ಏರ್ಪೋರ್ಟ್ ಔಟ್ಫಿಟ್, ಜೀನ್ಸ್ ಆ್ಯಂಡ್ ಎ ಕ್ಯೂಟ್ ರೆಡ್ ಟಾಪ್ ವಿತ್ ಜಾಕೆಟ್, ಚಳಿ ಇರುತ್ತೆ ಅಂತ. ಸೊ ಆಟೋ ಅಲ್ಲಿ ಏರ್ಪೋರ್ಟ್ ಬಸ್ಸಿಗೋಸ್ಕರ ನಿಯರ್ ಏರ್ಪೋರ್ಟ್ ಬಸ್ ಸ್ಯಾಟಲೈಟಲ್ಲಿ, ಸೊ ಅಲ್ಲಿ ಆಟೋ ಅಲ್ಲಿ ಬಂದೆ. ಆ್ಯಂಡ್ ಹಿಯರ್ ಕಮ್ಸ್ ಮೈ ಸ್ವೀಟ್ ಹಸ್ಬೆಂಡ್ ನನ್ನ ಡ್ರಾಪ್ ಮಾಡೋಕ್ಕೆ. ಸೊ ಏರ್ಪೋರ್ಟ್ ಬಸ್ಸಿಗೆ ಕಾಯ್ತಿದ್ದೀವಿ. ಆ್ಯಂಡ್ ದೆನ್ ಬಸ್ಸಲ್ಲಿ ಏರ್ಪೋರ್ಟ್ ಬಂದೆ. ನನ್ನ ಇನ್ನು ಅದರ್ ಕೊಲೀಗ್ಸ್ ಫ್ರೆಂಡ್ಸ್ ಬರಬೇಕಿತ್ತು. ಸೊ ಅವರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು. ಸೊ ಅವ್ರು ಬಂದರೆ ನೆಕ್ಸ್ಟ್ ಚೆಕ್ ಇನ್ ಪ್ರಾಸೆಸ್. ನಮ್ಮ ಸುಪ್ರಿಯಾ ಇವರು ಬರ್ತಿದ್ದಾರೆ ನನ್ನ ಜೊತೆ ಒಡಿಸ್ಸಾಗೆ. ಆ್ಯಂಡ್ ದಿಸ್ ಇಸ್ ಬ್ಯಾಂಗ್ಳೂರ್ ಏರ್ಪೋರ್ಟ್. ನಾನು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ದಿಸ್ ಇಸ್ ಒನ್ ಮೋರ್ ಪರ್ಸನ್, ಅರ್ಚನಾ ದಾಸ್, ಮೈ ಕೊಲೀಗ್, ಟೀಮ್ಮೇಟ್, ಎಕ್ಸೆಟ್ರಾ ಎಕ್ಸೆಟ್ರಾ. ಡೋಂಟ್ ಫಾಲ್ ಫಾರ್ ಹರ್ ಸ್ಮೈಲ್. ಸಿ ಇನ್ಬಿಲ್ಟ್ ಟ್ಯಾಲೆಂಟ್. ನಾನು ವಿಡಿಯೋ ಆನ್ ಮಾಡಿದ ತಕ್ಷಣ ಈ ಕಳ್ಳಿ ಪಕ್ಕಕ್ಕೆ ಜರಗ್ತಾ ಇದ್ದಾರೆ. ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೊಬ್ಬದ ಮೇನ್ ಪರ್ಸನ್ ಗೋಕುಲ್ ಗಣೇಶನ್ ಆನಂದ್ ಬಂದಿಲ್ಲ. ಯಾವಾಗಲೂ ಲೇಟ್. 3 ಜನ ಹುಡುಗಿರು ಫಸ್ಟ್ ಟೈಮ್ ಒಂದು ಹುಡುಗನ ಕಾಯ್ತಾ ಇದ್ದೀವಿ. ಸೊ ಸ್ಯಾಡ್. ಇಟ್ಸ್ ಮೀನ್ಸ್ ಅ ಲಾಟ್. Because of this fellow, Gokul, because of this fellow we are late. ಫೈನಲಿ ಭುವನೇಶ್ವರ್ ಏರ್ಪೋರ್ಟ್ ನಾವು ರೀಚ್ ಆದ್ವಿ. ಇಟ್ ಈಸ್ 1 hour 45 minutes ಆಫ್ ಫ್ಲೈಟ್. ಸೊ ಇಲ್ದು ನಮ್ಮ ಭುವನೇಶ್ವರ್ ರೀಚ್ ಆದ್ವಿ. ಆ್ಯಂಡ್ ಯು ಕ್ಯಾನ್ ಸಿ ದಿಸ್ ಇಸ್ ಭುವನೇಶ್ವರ್ ಏರ್ಪೋರ್ಟ್. ಸೊ ಇಟ್ ಇಸ್ ಕೂಲ್, ನೈಸ್. ಆ್ಯಂಡ್ ಇಲ್ಲಿ ತುಂಬ ಅವರ ಕಲ್ಚರ್ ರಿಲೇಟೆಡ್ ಥಿಂಗ್ಸ್ ಎಲ್ಲ ನಾವು ನೋಟಿಸ್ ಮಾಡಿದ್ವಿ ಏರ್ಪೋರ್ಟಲ್ಲಿ. ಸೊ ಅದನ್ನು ನಾನು ವಿಡಿಯೋ ಅಲ್ಲಿ ತೋರಿಸ್ತೀನಿ. ಯು ಕ್ಯಾನ್ ಚೆಕ್ ಇಟ್ ಔಟ್. ನೀವು ನೋಡ್ಬೋದು ಸ್ಕಲ್ಪ್ಚರ್ಸ್. ಆ್ಯಂಡ್ ದೆನ್ ಏರ್ಪೋರ್ಟಲ್ಲೇ ಸ್ಯಾಂಡಲ್ಲಿ ನೀಟಾಗಿ ಡಿಸೈನ್ ಎಲ್ಲ ಮಾಡಿದ್ದಾರೆ. ಸೊ ದಿಸ್ ವಾಸ್ ಇಂಟ್ರೆಸ್ಟಿಂಗ್ ಇನ್ ದ ಏರ್ಪೋರ್ಟ್. ಆ್ಯಂಡ್ ಬ್ರೈಡ್ ಮನೆಗೆ ಹೋಗ್ತಾ ಇದ್ದೀವಿ, ನಮ್ಮ ಪಾಯಲ್ ನಮ್ಮ ಕೊಲೀಗ್ ಮನೆಗೆ. ಬಿಕಾಸ್ ದ ನೆಕ್ಸ್ಟ್ ಡೇ ನಾವು ರೆಸಾರ್ಟಿಗೆ ಹೋಗಬೇಕು. ಆ್ಯಂಡ್ ಮನೆಯಲ್ಲಿ ಫುಲ್ ಸೆಟ್ಲಾಗಿ ಎಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋದ್ರಿಂದ ಅಲ್ಲಿ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಜಾಗ ಹಿಡ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲರಿಗೂ ಕಾಲ್ಸ್ ಇತ್ತು ಅಟ್ ದ ಸೇಮ್ ಟೈಮ್. ಸೊ we are with our laptops. Yeah. These are waste fellows number 1, 2, 3. Hey, herself also. Not me in the group. ನೆಕ್ಸ್ಟ್ ವೆಡ್ಡಿಂಗಿಗೆ ಮನೆ ವೆಕೇಟ್ ಮಾಡ್ತಾಯಿದ್ದೀವಿ ರೆಸಾರ್ಟಿಗೆ ಹೋಗೋಕ್ಕೆ. ಸೊ ಅದಕ್ಕೆಲ್ಲ ಪ್ಯಾಕಿಂಗ್ ಆಗಿ ರೆಡಿಯಾಗಿ ಹೋಗೋಕ್ಕೆ ನಿಂತಿದ್ದೀವಿ. ಸೊ ಲೆಟ್ಸ್ ಗೋ ಟು ದ ರೆಸಾರ್ಟ್ ಆ್ಯಂಡ್ ಸ್ಟಾರ್ಟ್ ಅವರ್ ವೆಡ್ಡಿಂಗ್.
ರೆಸಾರ್ಟಿಗೆ ಬಂದ್ವಿ. ನಾನು ರೆಸಾರ್ಟ್ ವ್ಯೂ ತೋರಿಸ್ತಾ ಇದ್ದೀನಿ. ಸೊ ಇಟ್ ಈಸ್ ಲೈಕ್ ಬಿಗ್ ಹೌಸಸ್ ಆರ್ ವಿಲ್ಲಾಸ್ ಅಂತ ಕರಿಬೋದು. ಒಂದರಲ್ಲೇ ಒಂದು 3, 4, 5, 6 ರೂಮ್ಸ್ ಇದೆ. ಸೊ ನಮಗೆ ಈ ಫಸ್ಟ್ ಬಿಲ್ಡಿಂಗಲ್ಲೇ ರೂಮ್ಸ್ ಅಲೋಕೇಟ್ ಆಗಿತ್ತು. ಸೊ ನಾವು ಕೀಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ನೆಕ್ಸ್ಟ್ ರೆಡಿಯಾಗಿ ಮೆಹಂದಿಗೆ ರೆಡಿ ಆಗಿಬಿಟ್ಟು ಮಧ್ಯಾಹ್ನ ಲಂಚ್ ಮಾಡಿಕೊಂಡು, ಸೊ ಮೆಹಂದಿಗೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿ ಲಂಚ್ ಮಾಡ್ತಾಯಿದ್ದೀವಿ. ಹಾಗೆ ರೆಸಾರ್ಟ್ ಒಂದು ರೌಂಡ್ ಹಾಕ್ತಾಯಿದ್ವಿ, ಹೆಂಗಿದೆ ಏನೇನು ಅಂತ. ಸೊ ನೋಡ್ತಿರ್ಬೋದು, ದಿಸ್ ಇಸ್ ಹೌ ದ ರೆಸಾರ್ಟ್ ಇಸ್. ಗ್ರೀನರಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ತುಂಬ ಫುಲ್ ಆಫ್ ಟ್ರೀಸ್ ಆ್ಯಂಡ್ ಡಿಫ್ರೆಂಟ್ ಫ್ಲವರ್ಸ್. ಸೊ ರೆಸಾರ್ಟ್ ವಾಸ್ ನೈಸ್ ಆ್ಯಕ್ಚುಲಿ. Mehendi, we got ready and we are going to Mehendi function. This is our beautiful bride. ಮೆಹಂದಿ ಆದಮೇಲೆ ಈವ್ನಿಂಗ್ ಸಂಗೀತ್ಗೆ ರೆಡಿಯಾಗಿ ಬಂದ್ವಿ ನಾವು. ಸೊ ಈವ್ನಿಂಗ್ ವ್ಯೂ ವಿತ್ ಲೈಟ್ಸ್ ಆನ್, ಯು ಕ್ಯಾನ್ ಸಿ ಇಟ್ ಈಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ವೈಬ್ ಆಲ್ ಟುಗೆದರ್ ವಿತ್ ಆಲ್ ದ ಲೈಟಿಂಗ್ಸ್ ಆನ್ ಆ್ಯಂಡ್ ವಿತ್ ದ ಡೆಕೋರೇಷನ್. ಸೊ ಸಖತ್ತಾಗಿತ್ತು. ನೆಕ್ಸ್ಟ್ ಸಂಗೀತ ಆದಮೇಲೆ ನೈಟ್ ಆಫ್ಟರ್ 10 ಪೈಜಾಮ ಪಾರ್ಟಿ ಇತ್ತು. ಸೊ ನಾವು ನಮ್ಮ ಪೈಜಾಮಾಸ್ ಹಾಕ್ಕೊಂಡು ಪೈಜಾಮ ಪಾರ್ಟಿಗೆ ಫುಲ್ ರೆಡಿಯಾಗಿ ಎಂಟ್ರಿ ಕೊಟ್ವಿ. ನೈಟ್ 2:30 ಕೆಲಸ ಮಾಡ್ತಾ ಇದ್ದೀವಿ ನಾವು. ಸೋ ಡೆಡಿಕೇಟೆಡ್. ಇದು ದ ನೆಕ್ಸ್ಟ್ ಡೇ, ದ ವೆಡ್ಡಿಂಗ್ ಡೇ. ಸೊ ಹಲ್ದಿಗೆ ಎಲ್ಲೋ ಔಟ್ಫಿಟ್ಸಲ್ಲಿ ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಯಾ, what is your problem? Your room key. हमें है क्या थोड़ा सा जो नशा क्यों आने लगा.
ಆ್ಯಂಡ್ ಯಾ ವಿತ್ ದ ಬ್ರೈಡ್ ನಮ್ಮ ಫೋಟೋಸ್ ಹಳದಿ ಆದಮೇಲೆ के 2 कदम चौखट के बाहर क्या गए, तेरी कुड़माई के दिन आ गए। हाय बन्नो परदेसिया के देश के, चौबारे तुझको भा गए, तेरी कुड़माई के दिन आ गए। ले रहा हो गेंदा गुलाबों से सजी, डोली तेरी तैयार है, झूलों के मौसम वो तेरे, हमसे रोके भी रोके ना गए, तेरी कुड़माई के दिन आ गए, नी तेरी कुड़माई के दिन आ गए। सलमा से तारों वाली शगना दी शब आई रे, बनों से बनने के मिलने की जरूरत लाई रे, शहनाइयों मुझे सबके आंखें भर आई।